ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇತ್ತೀಚೆಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮ್ಯಾಪ್ ಅನ್ನು ನೋಡಿರಬಹುದು. ಅದೇನಪ್ಪಾ ಅಂತಂದ್ರೆ ನಮ್ಮ ನೆರೆಯ ಪುಟ್ಟ ರಾಷ್ಟ್ರ ಬಾಂಗ್ಲಾದೇಶ ತನ್ನನ್ನ ತಾನು ಗ್ರೇಟರ್ ಬಾಂಗ್ಲಾದೇಶ್ ಅಂತ ಕರೆಸ್ಕೊಂಡಿತ್ತು. ನಮ್ಮ ಭಾರತದ ಈಶಾನ್ಯ ರಾಜ್ಯಗಳ ಭೂಪಟವನ್ನ ತನ್ನ ಮ್ಯಾಪ್ ನಲ್ಲಿ ಸೇರಿಸಿ ತೋರಿಸಿ ನಮ್ಮನ್ನೇ ಕೆಣಕಲು ನೋಡ್ತಾ ಇದೆ. ಇರುವೆಗೆ ರೆಕ್ಕೆ ಬಂದ್ರೆ ಸಾವು ಹತ್ತಿರ ಬಂತು ಅಂತ ಗಾದೆ ಇದೆ. ಹಾಗೆ 1971ರಲ್ಲಿ ನಮ್ಮ ಭಾರತ ಹಾಕಿದ ಭಿಕ್ಷೆಯಿಂದ ದೇಶವಾಗಿ ಉಳಿದುಕೊಂಡಿರುವಂತಹ ಈ ಬಾಂಗ್ಲಾದೇಶ ಇವತ್ತು ನಮ್ಮ ವಿರುದ್ಧವೇ ಕತ್ತಿ ಮಸಿತಾ ಇದೆ. ಅಲ್ಲಿನ ಕೆಲವೊಂದಿಷ್ಟು ಧಾರ್ಮಿಕ ಉಗ್ರರು ಮತ್ತು ಮೌಲ್ವಿಗಳು ಹಗಲು ಕನಸನ್ನ ಕಾಣ್ತಾ ಇದ್ದಾರೆ, ನಾವು ಭಾರತದ ಅಸ್ಸಾಂ ಮೇಘಾಲಯವನ್ನ ಬಾಂಗ್ಲಾದೇಶಕ್ಕೆ ಸೇರಿಸ್ಕೊಳ್ತೀವಿ ಅಂತ. ಆದ್ರೆ ಅವರಿಗೆ ಗೊತ್ತಿಲ್ಲದ ಒಂದು ಕಟು ಸತ್ಯ ಇದೆ. ಭಾರತ ಈಗ ಸುಮ್ಮನೆ ಕೂತಿಲ್ಲ, ತೆರೆಮರೆಯಲ್ಲಿ ಒಂದು ದೊಡ್ಡ ಆಟವನ್ನ, ಅದರಲ್ಲೂ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಆಗಿದೆ. ಅದೇನಪ್ಪಾ ಅಂತಂದ್ರೆ ಬಾಂಗ್ಲಾದೇಶವನ್ನೇ ಮತ್ತೆ ಎರಡು ತುಂಡು ಮಾಡಿ ಅಲ್ಲಿನ ನೊಂದ ಹಿಂದೂಗಳಿಗಾಗಿ ಒಂದು ಪ್ರತ್ಯೇಕ ಹಿಂದೂ ದೇಶವನ್ನ ಸೃಷ್ಟಿ ಮಾಡುವ ಬಗ್ಗೆ ಗಂಭೀರ ಚರ್ಚೆಗಳು ಕೂಡ ನಡೀತಾ ಇವೆ. ಹಾಗಾದ್ರೆ ಏನಿದು ಮಾಸ್ಟರ್ ಪ್ಲಾನ್? ಭಾರತ ನಿಜವಾಗಿಯೂ ಬಾಂಗ್ಲಾದೇಶವನ್ನ ಒಡೆಯುತ್ತಾ? ಅಲ್ಲಿನ ಹಿಂದೂಗಳನ್ನ ರಕ್ಷಿಸಲು ಭಾರತದ ಮುಂದಿರೋ ದಾರಿಗಳು ಏನೇನು? ಚೀನಾ ಮತ್ತು ಅಮೆರಿಕದ ಕೈವಾಡ ಏನಾದ್ರೂ ಇದೆಯಾ? ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶದಲ್ಲಿರುವಂತಹ ಅಲ್ಪಸಂಖ್ಯಾತ ಹಿಂದೂಗಳಿಗಾಗಿ ಹಿಂದೂ ರಾಷ್ಟ್ರವನ್ನೇ ಸೃಷ್ಟಿ ಮಾಡ್ತಾರಾ? ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನನ್ಸುತ್ತೆ? ಪ್ರಧಾನಿ ನರೇಂದ್ರ ಮೋದಿ ಅವರು ಬಾಂಗ್ಲಾದೇಶದಲ್ಲಿರುವಂತಹ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಪ್ರತ್ಯೇಕ ರಾಷ್ಟ್ರವನ್ನು ಮಾಡಿಕೊಡ್ಬೇಕಾ? ನಿಮ್ಗೇನನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಮೊದಲಿಗೆ ನಾವು ಸ್ವಲ್ಪ ಫ್ಲಾಶ್ ಬ್ಯಾಕ್ ಗೆ ಹೋಗ್ಬೇಕಾಗುತ್ತೆ. ಬಾಂಗ್ಲಾದೇಶದಲ್ಲಿ ಈ ಬೆಂಕಿ ಬಿದ್ದಿದ್ದು ಇವತ್ತು ನೆನೆಯಲ್ಲ, ಸುಮಾರು 1.5 ವರ್ಷದ ಹಿಂದೆ, ಅಂದ್ರೆ 2024ರ ಆಗಸ್ಟ್ ನಲ್ಲಿ ದೊಡ್ಡ ಗಲಾಟೆ ನಡೆದಿತ್ತು. ವಿದ್ಯಾರ್ಥಿಗಳ ಪ್ರತಿಭಟನೆ ಹೆಸರಲ್ಲಿ ಶುರುವಾದಂತಹ ಗಲಭೆ ಕೊನೆಗೆ ಬಾಂಗ್ಲಾದೇಶದ ಪ್ರಧಾನಿಯಾಗಿದ್ದಂತಹ ಭಾರತದ ಪರವಾಗಿದ್ದಂತಹ ಶೇಖ್ ಹಸೀನಾ ಅವರ ಸರ್ಕಾರವನ್ನೇ ಉರುಳಿಸಿತ್ತು. ಶೇಖ್ ಹಸೀನಾ ಅವರು ಪ್ರಾಣ ಉಳಿಸಿಕೊಳ್ಳಲು ಭಾರತಕ್ಕೆ ಓಡಿ ಬರಬೇಕಾಯಿತು. ಈಗ ಅಲ್ಲಿನ ಕೋರ್ಟ್ ಅವರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಆರ್ಡರ್ ಮಾಡಿದೆ. ಅದೆಲ್ಲ ಒಂದು ಕಡೆಯಾದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿರೋ ಮುಖ್ಯ ವಿಷಯ ಏನಂದ್ರೆ, ಶೇಖ್ ಹಸೀನಾ ಹೋದ್ಮೇಲೆ ಅಲ್ಲಿ ಅಧಿಕಾರಕ್ಕೆ ಬಂದಿದ್ದು ಯಾರು? ಮೊಹಮ್ಮದ್ ಯೂನಸ್. ಇವರು ನೊಬೆಲ್ ಪ್ರಶಸ್ತಿ ವಿಜೇತ, ಶಾಂತಿಯ ಹರಿಕಾರ ಅಂತೆಲ್ಲ ಬಿಲ್ಡಪ್ ಕೂಡ ಆಯ್ತು. ಆದ್ರೆ ಇವರು ಅಧಿಕಾರಕ್ಕೆ ಬಂದ್ಮೇಲೆ ಮಾಡಿದ್ದೇನು? ಶಾಂತಿ ಹೋಗಿ ಬಾಂಗ್ಲಾದೇಶ ಅಶಾಂತಿಯ ಗೂಡಾಯ್ತು. ಕೆಲವರು ಹೇಳ್ತಾರೆ ಈ ಯೂನಸ್ ಅಮೆರಿಕದ ಏಜೆಂಟ್ ಅಂತ, ಇನ್ನು ಕೆಲವರು ಚೀನಾದ ಕೈಗೊಂಬೆ ಅಂತಾರೆ. ಆದ್ರೆ ಇವರು ಮಾಡ್ತಿರೋದು ಮಾತ್ರ ಒಂದು ಕೆಲಸ, ಭಾರತ ವಿರೋಧಿ ನೀತಿ, ಹಿಂದೂಗಳ ಮೇಲೆ ದಾಳಿ ಮಾಡೋದು, ದೇವಸ್ಥಾನಗಳನ್ನ ಒಡೆಯೋದು, ಇಸ್ಕಾನ್ ಸನ್ಯಾಸಿಗಳನ್ನ ಜೈಲಿಗೆ ಹಾಕೋದು. ಇದನ್ನೆಲ್ಲ ನೋಡ್ತಿದ್ರೆ ಅನ್ಸುತ್ತೆ ಯೂನಸ್ ಅವರ ಮುಖವಾಡ ಕಳಚಿ ಬಿದ್ದಿದೆ ಅಂತ. ಸ್ನೇಹಿತರೆ, ಇವತ್ತು ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ ಗೊತ್ತಾ? 1971ರಲ್ಲಿ ಪಾಕಿಸ್ತಾನದ ಸೇನೆ ಹೇಗೆ ಅಲ್ಲಿ ಬೆಂಗಾಲಿ ಹಿಂದೂಗಳನ್ನ ಹುಡುಕಿ ಕೊಲ್ತಾ ಇತ್ತು, ಅತ್ಯಾಚಾರವನ್ನ ಮಾಡ್ತಾ ಇತ್ತು, ಅದೇ ಮನಸ್ಥಿತಿ ಈಗ ಮತ್ತೆ ಮರುಕಳಿಸಿದೆ. ವ್ಯತ್ಯಾಸ ಇಷ್ಟೇ, ಅಂದು ಪಾಕಿಸ್ತಾನದವರು ಮಾಡ್ತಾ ಇದ್ರು, ಇವತ್ತು ಸ್ವತಃ ಬಾಂಗ್ಲಾದೇಶದವರೇ ತಮ್ಮ ದೇಶದ ನಾಗರಿಕರಾದ ಹಿಂದೂಗಳ ಮೇಲೆ ದೌರ್ಜನ್ಯವನ್ನ ಮಾಡ್ತಾ ಇದ್ದಾರೆ. ಹಿಂದೂಗಳ ಮನೆಗಳಿಗೆ ಬೆಂಕಿ ಇಡಲಾಗ್ತಾ ಇದೆ, ದುರ್ಗಾ ಪೂಜೆಯ ಪೆಂಡಲ್ಗಳನ್ನ ಧ್ವಂಸ ಮಾಡಲಾಗ್ತಾ ಇದೆ. ಚಿನ್ಮಯಿ ಕೃಷ್ಣದಾಸ್ ಅವರಂತಹ ಹಿಂದೂ ನಾಯಕರನ್ನ ದೇಶದ್ರೋಹಿಗಳು ಅಂತ ಜೈಲಿಗೆ ತಳ್ಳಲಾಗ್ತಾ ಇದೆ. ಇಷ್ಟೆಲ್ಲ ನಡೀತಾ ಇದ್ರು ಅಲ್ಲಿನ ಸರ್ಕಾರ ಜಾನ ಕುರುಡುತನವನ್ನ ಪ್ರದರ್ಶನ ಮಾಡ್ತಾ ಇದೆ. ಅವರ ಪ್ರಕಾರ ಬಾಂಗ್ಲಾದೇಶದಲ್ಲಿ ಎಲ್ಲ ನಾರ್ಮಲ್ ಆಗಿದೆ, ಆದ್ರೆ ವಾಸ್ತವ ಏನಂತ ಅಲ್ಲಿನ ಹಿಂದೂಗಳಿಗೆ ಮಾತ್ರ ಗೊತ್ತು. ಈಗ ನಮ್ಮ ಭಾರತ ಸುಮ್ಮನೆ ಕೂರೋದಕ್ಕೆ ಆಗಲ್ಲ, ಯಾಕಂದ್ರೆ ಪಕ್ಕದ ಮನೆಯಲ್ಲಿ ಬೆಂಕಿ ಬಿದ್ರೆ ಆ ಶಾಖ ನಮಗೂ ಕೂಡ ತಟ್ಟುತ್ತೆ. ಜಿಯೋ ಪೊಲಿಟಿಕ್ಸ್ ಎಕ್ಸ್ಪರ್ಟ್ ಗಳ ಪ್ರಕಾರ ಬಾಂಗ್ಲಾದೇಶದ ಈ ಹುಚ್ಚಾಟವನ್ನ ನಿಲ್ಲಿಸಲು ಮತ್ತು ಅಲ್ಲಿನ ಹಿಂದೂಗಳನ್ನ ರಕ್ಷಿಸಲು ಭಾರತದ ಮುಂದೆ 3 ಪ್ರಮುಖ ದಾರಿಗಳಿವೆ. ಅದರಲ್ಲಿ ಮೊದಲ ಆಯ್ಕೆ ಆಡಳಿತ ಬದಲಾವಣೆ. ಮೊದಲ ದಾರಿ ಅಂದ್ರೆ ಬಾಂಗ್ಲಾದೇಶದಲ್ಲಿ ಮತ್ತೆ ಭಾರತದ ಪರವಾಗಿರುವಂತಹ ಸರ್ಕಾರವನ್ನ ತರೋದು, ಅಂದ್ರೆ ಶೇಖ್ ಹಸೀನಾ ತರಹದ ನಾಯಕರನ್ನ ಮತ್ತೆ ಅಧಿಕಾರಕ್ಕೆ ತರೋದು. ಭಾರತ ತನ್ನ ಡಿಪ್ಲೊಮಸಿ ಮತ್ತು ಇನ್ಫ್ಲೂಯೆನ್ಸ್ ಬಳಸಿ ಅಲ್ಲಿನ ಎಲೆಕ್ಷನ್ ಮಾಡಿಸಿ ತನಗೆ ಬೇಕಾದವರನ್ನ ಗೆಲ್ಲಿಸೋದು. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಇದು ಕಷ್ಟ, ಯಾಕಂದ್ರೆ ಬಾಂಗ್ಲಾದೇಶದ ಜನರ ಮನಸ್ಸಿನಲ್ಲಿ ಭಾರತದ ವಿರುದ್ಧ ಎಷ್ಟು ವಿಷ ತುಂಬಲಾಗಿದೆ ಅಂದ್ರೆ ಅವರು ಕ್ರಿಕೆಟ್ ನಲ್ಲಿ ಭಾರತ ಸೋತರೆ ಸಾಕು, ಬಾಂಗ್ಲಾದೇಶ ವರ್ಲ್ಡ್ ಕಪ್ ಗೆದ್ದ ಹಾಗೆ ಸಂಭ್ರಮಿಸುತ್ತಾರೆ, ಪಾಕಿಸ್ತಾನವೇ ನಮ್ಮ ಬೆಸ್ಟ್ ಫ್ರೆಂಡ್ ಅಂತಾರೆ. ಹೀಗಿರುವಾಗ ಅಲ್ಲಿನ ಜನ ಭಾರತದ ಪರವಾಗಿರುವಂತಹ ಪಕ್ಷಕ್ಕೆ ವೋಟ್ ಹಾಕೋದು ಡೌಟ್. ಸೊ ಈ ಪ್ಲಾನ್ ವರ್ಕ್ ಆಗೋದಿಲ್ಲ. ಇನ್ನು ಭಾರತದ ಬಳಿ ಇರುವಂತಹ ಎರಡನೇ ಆಯ್ಕೆ ಅಂದ್ರೆ ಅದು ವಿಲೀನ ಮತ್ತು ಜನಮತ ಸಂಗ್ರಹ. ಇದು ಎರಡನೇ ಮತ್ತು ರೋಚಕ ಆಯ್ಕೆಯಾಗಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಎಲ್ಲಿ ಜಾಸ್ತಿ ಇದ್ದಾರೆ? ರಂಗಪುರ್, ಕುಂಡ್ಲಾ, ಸಿಲ್ಹೆಟ್ ಮತ್ತು ಚಿತ್ತಗಾಂಗ್ನಲ್ಲಿ. ಈ ಪ್ರದೇಶದಲ್ಲಿ ಹಿಂದೂಗಳ ಜನಸಂಖ್ಯೆ ಕೋಟಿಗಟ್ಟಲೆ ಇದೆ. ಭಾರತ ಏನ್ ಮಾಡಬಹುದು ಅಂದ್ರೆ ವಿಶ್ವಸಂಸ್ಥೆಯ ಸಹಯೋಗದೊಂದಿಗೆ ಈ ಪ್ರದೇಶಗಳಲ್ಲಿ ಒಂದು ರೆಫರೆಂಡಂ ಅಥವಾ ಜನಮತ ಸಂಗ್ರಹ ಮಾಡಬಹುದು. ಅಂದ್ರೆ ಅಲ್ಲಿನ ಜನರಿಗೆ ಒಂದು ಪ್ರಶ್ನೆ ಕೇಳೋದು, ನೀವು ಬಾಂಗ್ಲಾದೇಶದಲ್ಲಿ ಇರ್ತೀರಾ ಅಥವಾ ಭಾರತಕ್ಕೆ ಸೇರ್ತೀರಾ ಅಂತ. ಇತಿಹಾಸದಲ್ಲಿ ಇದಕ್ಕೆ ಸಾಕ್ಷಿಗಳು ಕೂಡ ಇವೆ. 1938ರಲ್ಲಿ ಹಿಟ್ಲರ್ ಆಸ್ಟ್ರೇಲಿಯಾ ದೇಶದಲ್ಲಿ ಇದೇ ರೀತಿ ರೆಫರೆಂಡಂ ಮಾಡಿ ಜರ್ಮನಿಗೆ ಸೇರ್ಕೊಂಡಿದ್ರು. ಇನ್ನು 2011ರಲ್ಲಿ ದಕ್ಷಿಣ ಸುಡಾನ್ ಕೂಡ ಹೀಗೆ ವೋಟ್ ಮಾಡಿ ಪ್ರತ್ಯೇಕ ದೇಶವಾಯಿತು. ಇನ್ನು 2014ರಲ್ಲಿ ರಷ್ಯಾ ಇದೇ ಟೆಕ್ನಿಕ್ ಬಳಸಿ ಕ್ರಿಮಿಯಾವನ್ನ ತನ್ನದಾಗಿಸಿಕೊಂಡಿತ್ತು. ಇವತ್ತು ಬಾಂಗ್ಲಾದೇಶದ ಹಿಂದೂಗಳು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಅವರಿಗೆ ಭಾರತಕ್ಕೆ ಸೇರುವುದು ಬಿಟ್ಟು ಬೇರೆ ದಾರಿ ಇಲ್ಲ. ಹಾಗಾಗಿ 99% ಜನ ಭಾರತದ ಪರವಾಗಿಯೇ ವೋಟ್ ಮಾಡ್ತಾರೆ. ಆಗ ಭಾರತ ಈ ಪ್ರದೇಶಗಳನ್ನ
ತನ್ನ ಹೊಸ ರಾಜ್ಯಗಳನ್ನಾಗಿ ಘೋಷಣೆ ಮಾಡಬಹುದು. ಇದರಿಂದ ಭಾರತಕ್ಕೆ ಆಗೋ ಲಾಭ ಏನು? ರಂಗಪುರ್ ಮತ್ತು ಸಿಲ್ಹೆಟ್ ಭಾರತಕ್ಕೆ ಸೇರಿದ್ರೆ ನಮ್ಮ ಚಿಕನ್ ನೆಕ್ ಅಂದ್ರೆ ಸಿಲಿಗುರಿ ಕಾರಿಡಾರ್ ಅಗಲವಾಗುತ್ತೆ. ಚೀನಾದ ಕಡೆಯಿಂದ ಬರೋ ಅಪಾಯ ಕಡಿಮೆಯಾಗುತ್ತೆ. ಇನ್ನು ಆಯ್ಕೆ 3 ಏನಂತ ನೋಡೋದಾದ್ರೆ ಪ್ರತ್ಯೇಕ ಹಿಂದೂ ದೇಶ. ಇದು 3ನೇ ಮತ್ತು ಅತ್ಯಂತ ಕಠಿಣವಾದ ಆದ್ರೆ ಶಾಶ್ವತ ಪರಿಹಾರ ನೀಡುವ ಆಯ್ಕೆಯಾಗಿದೆ. ಅದೇನಪ್ಪಾ ಅಂತಂದ್ರೆ ಈ ಹಿಂದೂ ಬಾಹುಳ್ಯ ಪ್ರದೇಶಗಳನ್ನ ಬಾಂಗ್ಲಾದೇಶದಿಂದ ಕಟ್ ಮಾಡಿ ಅಲ್ಲಿ ಒಂದು ಸ್ವತಂತ್ರ ಹಿಂದೂ ದೇಶವನ್ನ ಘೋಷಣೆ ಮಾಡೋದು. ಅದು ಭಾರತದ ಭಾಗ ಆಗಿರೋದಿಲ್ಲ, ಆದ್ರೆ ಭಾರತದ ಕಂಟ್ರೋಲ್ ನಲ್ಲಿ ಇರುತ್ತೆ. ಅಲ್ಲಿ ಹಿಂದೂಗಳಿಗೆ ತಮ್ಮದೇ ಆದ ಸರ್ಕಾರ, ತಮ್ಮದೇ ಆದ ಕಾನೂನು ಇರುತ್ತೆ. ಅಗತ್ಯ ಬಿದ್ರೆ ಭಾರತೀಯ ಸೇನೆ ಅಲ್ಲಿ ಹೋಗಿ ನಿಂತು ಅವರಿಗೆ ರಕ್ಷಣೆ ಕೊಡುತ್ತೆ. 1971ರಲ್ಲಿ ಭಾರತ ಮಾಡಿದ್ದೇನು? ಪೂರ್ವ ಪಾಕಿಸ್ತಾನವನ್ನ ಕಟ್ ಮಾಡಿ ಬಾಂಗ್ಲಾದೇಶವನ್ನ ಮಾಡ್ತು. ಈಗ ಅದೇ ಬಾಂಗ್ಲಾದೇಶವನ್ನ ಕಟ್ ಮಾಡಿ ಬಂಗಭೂಮಿ ಅಥವಾ ಹಿಂದೂ ಬಾಂಗ್ಲಾ ಮಾಡೋದು ಭಾರತಕ್ಕೆ ದೊಡ್ಡ ವಿಷಯವೇ ಅಲ್ಲ. ಏನೋ ಇಲ್ಲಿ ನಿಮ್ಗೊಂದು ಡೌಟ್ ಬರಬಹುದು, ಭಾರತ ಇಷ್ಟೆಲ್ಲ ಮಾಡಿದ್ರೆ ಬಾಂಗ್ಲಾದೇಶದ ಆರ್ಮಿ ಸುಮ್ಮನೆ ಇರುತ್ತಾ? ಅವರು ಯುದ್ಧಕ್ಕೆ ಬರೋದಿಲ್ವಾ ಅಂತ. ಸ್ನೇಹಿತರೆ, ಬಾಂಗ್ಲಾದೇಶದ ಸೇನೆಯ ಯೋಗ್ಯತೆ ಏನು ಅಂತ ಗೊತ್ತಿರೋದಕ್ಕೆ ಒಂದೇ ಒಂದು ವಿಡಿಯೋ ಸಾಕು. ಅವರ ಹತ್ತಿರ ಸರಿಯಾದ ಶಸ್ತ್ರಾಸ್ತ್ರಗಳಿಲ್ಲ, ಟ್ರೈನಿಂಗ್ ಇಲ್ಲ. ಭಾರತದ ಮುಂದೆ ಅವರು ಒಂದು ದಿನ ಕೂಡ ನಿಲ್ಲೋದಕ್ಕೆ ಆಗೋದಿಲ್ಲ. 1971ರಲ್ಲಿ ನಾವು ಪಾಕಿಸ್ತಾನದ 93,000 ಸೈನಿಕರನ್ನ ಮೊನಕಾಳೂರುವಂತೆ ಮಾಡಿದ್ವಿ. ಇನ್ನು ಯುರೇನ್ ಮಹಾ. ಆದ್ರೆ ಈ ಆಟದಲ್ಲಿ ಬರೀ ಭಾರತ ಮತ್ತು ಬಾಂಗ್ಲಾದೇಶ ಇಲ್ಲ, ಅಲ್ಲಿ ದೊಡ್ಡಣ್ಣ ಅಮೆರಿಕ ಮತ್ತು ಡ್ರ್ಯಾಗನ್ ಚೀನಾ ಕೂಡ ಇದೆ. ಬಾಂಗ್ಲಾದೇಶದಲ್ಲಿ ಅಮೆರಿಕಾಗೆ ಒಂದು ಸೇನಾ ನೆಲೆ ಬೇಕಾಗಿದೆ. ಚೀನಾಕ್ಕೆ ಭಾರತವನ್ನ ಸುತ್ತುವರಿಯೋಕೆ ಬಾಂಗ್ಲಾದೇಶ ಬೇಕಾಗಿದೆ. ಇಬ್ಬರು ಸೇರಿ ಬಾಂಗ್ಲಾದೇಶವನ್ನ ತಮ್ಮ ಆಟದ ಮೈದಾನವನ್ನಾಗಿ ಮಾಡ್ಕೊಂಡಿದ್ದಾರೆ. ಬಾಂಗ್ಲಾದೇಶ ಈಗ ನಿಧಾನವಾಗಿ ಮತ್ತೊಂದು ಸಿರಿಯಾ ಅಥವಾ ಅಫ್ಘಾನಿಸ್ತಾನ ಆಗುವ ಲಕ್ಷಣ ಕಾಣಿಸ್ತಾ ಇದೆ. ಅಲ್ಲಿ ಅರಾಜಕತೆ ತಾಂಡವವಾಡ್ತಾ ಇದೆ. ಇಂತಹ ಸಮಯದಲ್ಲಿ ಭಾರತ ತುಂಬಾ ಹುಷಾರಾಗಿ ಹೆಜ್ಜೆಯನ್ನ ಇಡಬೇಕಾಗುತ್ತೆ. ಇನ್ನು ಬಾಂಗ್ಲಾದೇಶದ ಉಗ್ರರು ಕಾಣ್ತಾ ಇರುವಂತಹ ಗ್ರೇಟರ್ ಬಾಂಗ್ಲಾ ಕನಸು ಎಂತಹದ್ ಗೊತ್ತಾ? ಅವರು ಅಂದುಕೊಂಡಿದ್ದಾರೆ ಪಶ್ಚಿಮ ಬಂಗಾಳ, ಅಸ್ಸಾಂ, ಮೇಘಾಲಯ, ತ್ರಿಪುರಾ ಇದೆಲ್ಲ ಸೇರಿ ಒಂದು ದೊಡ್ಡ ಇಸ್ಲಾಮಿಕ್ ರಾಷ್ಟ್ರ ಮಾಡ್ತೀವಿ ಅಂತ. ಇದು ಬರೀ ಹಗಲುಗನಸು ಅಷ್ಟೇ ಅಲ್ಲ, ಇದು ಅವರ ವಿನಾಶದ ಆರಂಭ. ಯಾಕಂದ್ರೆ ಭಾರತ ಯಾವತ್ತೂ ತನ್ನ ಒಂದಿಂಚು ಜಾಗವನ್ನ ಬಿಟ್ಟುಕೊಡಲ್ಲ, ಬದಲಾಗಿ ಅವರೇ ತಮ್ಮ ಜಾಗವನ್ನ ಕಳೆದುಕೊಳ್ಳುವ ಪರಿಸ್ಥಿತಿ ಈಗ ಬಂದಿದೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಬಾಂಗ್ಲಾದೇಶ ಇವತ್ತು ತಾನು ಕುಳಿತ ಕೊಂಬೆಯನ್ನೇ ಕಡಿತಾ ಇದೆ. ಭಾರತಕ್ಕೆ ದ್ರೋಹವನ್ನ ಮಾಡಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿ ಅವರು ನೆಮ್ಮದಿಯಾಗಿ ಇರಲು ಸಾಧ್ಯವಿಲ್ಲ. ಏನು ಭಾರತದ ಮುಂದೆ ಈಗ ಸುವರ್ಣ ಅವಕಾಶ ಇದೆ. ಅದು ಏನೇನು ಅಂತ ನೋಡೋದಾದ್ರೆ ಬಾಂಗ್ಲಾದೇಶಕ್ಕೆ ಪಾಠ ಕಲಿಸೋದಕ್ಕೆ, ಅಲ್ಲಿನ ಹಿಂದೂಗಳಿಗೆ ನ್ಯಾಯ ಕೊಡಿಸೋದಕ್ಕೆ, ಅಲ್ಲದೆ ನಮ್ಮ ಗಡಿಯನ್ನ ಶಾಶ್ವತವಾಗಿ ಸುರಕ್ಷಿತ ಮಾಡ್ಕೊಳ್ಳೋದಕ್ಕೆ. ಭಾರತ ಈಗ ಚಾಣಕ್ಯನಂತೆ ವರ್ತಿಸಬೇಕು. ಭಾವನೆಗಿಂತ ಬುದ್ಧಿವಂತಿಕೆ ಮುಖ್ಯ. ಸೊ ನಿಮ್ಗೆ ಏನ್ ಅನ್ಸುತ್ತೆ? ಭಾರತ ಬಾಂಗ್ಲಾದೇಶವನ್ನ ಇಬ್ಬಾಗ ಮಾಡ್ಬೇಕಾ? ಅಲ್ಲಿನ ಹಿಂದೂಗಳಿಗೆ ಪ್ರತ್ಯೇಕ ದೇಶದ ಅಗತ್ಯ ಇದೆಯಾ? ಅಥವಾ ಬಾಂಗ್ಲಾದೇಶದ ಜೊತೆ ಯುದ್ಧ ಮಾಡ್ಬೇಕಾ? ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇನ್ನು ನಮ್ಮ ಚಾನೆಲ್ ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅವುಗಳನ್ನು ನೋಡಿ ಪ್ರೋತ್ಸಾಹಿಸಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.